ಅಸಮಾಧಾನದ ನಡುವೆ ಮೋದಿ ಅವರು ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ. ಏರ್ಪೋರ್ಟ್ ನಲ್ಲೇ ಮೋದಿ ಈಶ್ವರಪ್ಪ ಅವರನ್ನ ಭೇಟಿ ಮಾಡಿಸೋ ಪ್ಲಾನ್ ಅಂತೆ ರಾಜ್ಯ ನಾಯಕರಿಗೆ. ಪ್ರಧಾನಿ ಮೋದಿ ಮೂಲಕ ಈಶ್ವರಪ್ಪ ಅವರ ಮುನಿಸು ಶಮನಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಅದು ಸಾಧ್ಯ ಆಗುತ್ತಾ ಗೊತ್ತಿಲ್ಲ. ಏರ್ಪೋರ್ಟ್ ನಲ್ಲೇ ಪ್ರಧಾನಿ ಮೋದಿ ಜೊತೆ ಮಾತುಕತೆಗೆ ಚಿಂತನೆ ನಡೆಸಿದ್ದು ಅವ್ರನ್ನ ಹೇಗಾದ್ರೂ ಮಾಡಿ ಇವತ್ತು ಸಮಾವೇಶದ ವೇದಿಕೆ ಕರ್ಕೊ ಬರಬೇಕು. ಈಗ ನಮ್ಮ ಮಾತಿಗಂತೂ ಭಕ್ತಿಲ್ಲ. ಅವ್ರು ಮೋದಿ ಅವ್ರನ್ನ ಮನೆ ದೇವರು ಅಂತಾನೂ ಕರೀತಾರೆ. ಅಪಾರವಾದ ಭಕ್ತಿ ಇದೆ, ನಂಬಿಕೆ ಇದೆ, ಮೋದಿ ಮೇಲೆ ಪ್ರೀತಿ ಇದೆ. ಹೀಗಿರುವಾಗ ನಮ್ಮ ಮಾತಿಗೆ ಬಗ್ಲಿಲ್ಲ ಅಂದ್ರೆ ಏರ್ಪೋರ್ಟ್ ನಲ್ಲೇ ಅವ್ರನ್ನ ಅಡ್ಡ ಹಾಕಿ ಒಂದ್ ರೀತಿ ಹಂಗೆ ಆಗದದು ಅಡ್ಡ ಹಾಕಿ ಈಶ್ವರಪ್ಪ ಅವ್ರನ್ನ ಅಲ್ಲೇ ಮಾತಾಡಿಸಿ ಕನ್ವಿನ್ಸ್ ಮಾಡೋಕೆ ಈಗ ಪ್ರಯತ್ನಗಳಾಗ್ತಾ ಇದೆ. ಅದಾದ್ರೂ ಸಂಧಾನ ಯಶಸ್ವಿ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ನಿನ್ನೆ ರಾಷ್ಟ್ರೀಯ ನಾಯಕರುಗಳ ಮನೆಯೊಳಗೆ ಬಂದಾಗ ಮುಖನೂ ತೋರಿಸಲಿಲ್ಲ ಅಂತ ಈಶ್ವರಪ್ಪ ಅವರು ಗಂಟೆಗಟ್ಟಲೆ ಅವ್ರನ್ನ ಕಾಯಿಸಿ ಅವ್ರು ಸಪ್ಪೆ ಮುಖ ಹಾಕೊಂಡು ಹೊರಗೋದ್ರು. ಸೊ ಈಗ ಇವ್ರು ಯಾವುದಕ್ಕೂ ಭಕ್ತಿಲ್ಲ. ಹಿಂಗಾದ್ರೂ ಮೋದಿ ಅವ್ರನ್ನ ನೇರವಾಗಿ ಭೇಟಿ ಮಾಡಿಸೋದ್ರ ಮುಖಾಂತರ ತಣ್ಣಗ್ ಮಾಡೋಣ ಅನ್ನುವ ಪ್ಲಾನ್ನಲ್ಲಿ ಯೋಚನೆಯಲ್ಲಿ ಬಿಜೆಪಿ ಲೀಡರ್ಸ್ ಇದಾರಂತೆ. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಸೂದ್. ಈಗ ಬಿಜೆಪಿಯ ವರಿಷ್ಠರಿಂದಲೇ ಕಾಲ್ ಮಾಡಿಸ್ಬೇಕು ಅಥವಾ ಕಸರತ್ತನ್ನು ಮಾಡಬೇಕು ಅನ್ನೋದಕ್ಕೆ ಹಿಂದಿನ ಕೆಲವು ಇನ್ಸ್ಟೆನ್ಸ್ಗಳು ನಮಗೆ ಸಿಗ್ತಾವೆ. ರಾಯಣ್ಣ ಬ್ರಿಗೇಡ್ ಮಾಡಿದಂತಹ ಸಂದರ್ಭದಲ್ಲಿ ಈಶ್ವರಪ್ಪ ಅವರ ಮನವೊಲಿಸಿದ್ದು ಅಮಿತ್ ಶಾ ಅವರ ಒಂದು ಕರೆ. ಸೊ ಅಮಿತ್ ಶಾ ಅವರ ಮೂಲಕ ಕರೆ ಮಾಡಿಸಿದ್ರೆ ಅಥವಾ ಪ್ರಧಾನಿ ಮೋದಿ ಮೂಲಕ ಕರೆ ಮಾಡಿಸಿದ್ರೆ ಈ ಬಂಡಾಯ ಶಮನ ಆಗುತ್ತೆ ಅನ್ನೋದು ರಾಜ್ಯ ಬಿಜೆಪಿ ನಾಯಕರ ಕ್ಯಾಲ್ಕುಲೇಷನ್, ಒಪ್ಕೊಳ್ಳೋಣ. ಬಟ್ ಅದು ಸಾಧ್ಯ ಆಗುತ್ತಾ ಈ ಹಂತದಲ್ಲಿ? ಬಿಜೆಪಿ ಹೈಕಮಾಂಡ್ ಈ ವಿಚಾರದಲ್ಲಿ ಏನ್ ಡಿಸಿಷನ್ ಬರ್ತಾ ಇದೆ ಅಂತ ಆ ತರದ ಲಕ್ಷಣಗಳು ದೊಡ್ಡ ಮಟ್ಟದಲ್ಲೇ ಕಾಣಿಸ್ತಾ ಇದಾವೆ. ಕಳೆದ 3 ದಿನಗಳಿಂದಲೂ ಕೂಡ ರಾಜ್ಯ ಬಿಜೆಪಿ ನಾಯಕರು ಅವರ ಮನವೊಲಿಕೆ ಮಾಡುವಂತಹ ಪ್ರಯತ್ನಗಳು ಮಾಡ್ತಾನೆ ಇದ್ದಾರೆ ಸತತವಾಗಿ. ಆದ್ರೆ ಪ್ರಯತ್ನಗಳು ವಿಫಲ ಆಗ್ತಾನೆ ಇದ್ದಾವೆ. ನಿನ್ನೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಮತ್ತೆ ಬಿಜೆಪಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಜಿ ವಿ ರಾಜೇಶ್ ಅವರಿಗೆ 1 ಗಂಟೆಗಳ ಕಾಲ ಈಶ್ವರಪ್ಪನವರು ಅವರ ನಿವಾಸದಲ್ಲಿ ಕಾಯಿಸಿದ್ರು. ಅದರ ಅರ್ಥ ನಾನು ನನ್ನ ಹಠದಿಂದ ಹಿಂದೆ ಸರಿಯಲ್ಲ, ನನ್ನ ನಿರ್ಣಯದಿಂದ ಹಿಂದೆ ಸರಿಯಲ್ಲ, ನೀವು ಟಿಕೆಟ್ ಕೊಡಿ ಅಷ್ಟೇ ಅನ್ನುವಂಥದ್ದು ಒಂದು ವಾದ ಇಟ್ಕೊಂಡು ಕೂತಿದ್ದಾರೆ. ಇವತ್ತು ಮೋದಿ ಅವರು ಶಿವಮೊಗ್ಗಕ್ಕೆ ಬರ್ತಾವ್ರೆ. 2:45ಗೆ ಶಿವಮೊಗ್ಗ ಏರ್ಪೋರ್ಟ್ಗೆ ಬರ್ತಿದ್ದಾರೆ. ಏರ್ಪೋರ್ಟ್ ನಲ್ಲೇ ಈಶ್ವರಪ್ಪ ಮತ್ತೆ ಮೋದಿ ಅವರ ಭೇಟಿ ಮಾಡಿಸಬೇಕು ಅನ್ನುವಂತಹ ಮತ್ತೊಂದು ಪ್ಲಾನ್ ಅನ್ನ ಬಿಜೆಪಿ ರಾಜ್ಯ ನಾಯಕರು ಹಾಕೊಂಡಿದ್ದಾರೆ. ಯಾವ ರೀತಿ ಅಂದ್ರೆ ಮೋದಿ ಅವರು ಬರೋಕ್ ಮುಂಚೆ ಮೋದಿ ಅವರ ಮೂಲಕ ಅಥವಾ ಅಮಿತ್ ಶಾ ಅವರ ಮೂಲಕ ಏರ್ಪೋರ್ಟ್ ಬನ್ನಿ ಅಂತ ಒಂದು ದೂರವಾಣಿ ಕರೆ ಮಾಡಿಸಬೇಕು ಈಶ್ವರಪ್ಪನವ್ರಿಗೆ ಅನ್ನುವಂತ ಒಂದು ಕ್ಯಾಲ್ಕುಲೇಷನ್. ಈ ಸಂಬಂಧಪಟ್ಟಂತೆ ಅಮಿತ್ ಶಾ ಅವ್ರಿಗೂ ಕೂಡ ಮನವಿ ಮಾಡ್ಕೊಂಡಿದ್ದಾರೆ ರಾಜ್ಯ ಬಿಜೆಪಿ ನಾಯಕರು. ಹಾಗೆ ಮೋದಿ ಅವ್ರ ಮೂಲಕನೂ ಕರೆ ಮಾಡಿಸಬೇಕು ಅನ್ನುವಂತ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಇವರಿಬ್ಬರ ಪೈಕಿ ಯಾರಾದ್ರೂ ಒಬ್ರು ಫೋನ್ ಮಾಡಿದ್ರೆ ಅವರು ಏರ್ಪೋರ್ಟ್ ಬರ್ತಾರೆ, ಮೋದಿ ಅವ್ರ ಜೊತೆ ಮಾತುಕತೆ ಮಾಡ್ತಾರೆ. ಆ ಮೂಲಕ ಅವ್ರ ಜೊತೆನೆ ಶಿವಮೊಗ್ಗದಲ್ಲಿ ಏನು ಸಮಾವೇಶ ನಡೀತಾ ಇದೆ ಸಮಾವೇಶ ಸ್ಥಳಕ್ಕೆ ಬಂದು ವೇದಿಕೆ ಹಂಚ್ಕೋತಾರೆ ಅನ್ನುವಂತಹ ಒಂದು ಲೆಕ್ಕಾಚಾರ. ಆದ್ರೆ ಈಶ್ವರಪ್ಪನವರ ಇವತ್ತಿನ ಮಾತನ್ನು ಕೂಡ ನೋಡಿದಾಗ, ನೆನೆ ಕಳೆದ 2-3 ದಿನಗಳ ಮಾತನ್ನು ಕೂಡ ನೋಡಿದಾಗ ಅವರು ಶತಾಯಗತಾಯ ನಾನು ಕರಗೋದಿಲ್ಲ, ನನ್ನ ಮುನಿಸು ಕೈ ಬಿಡಲ್ಲ, ಸಿಟ್ಟು ಕೈ ಬಿಡಲ್ಲ ಅನ್ನುವಂತ ಒಂದು ಧೋರಣೆ ಇಟ್ಕೊಂಡೇ ಹೊರಡ್ತಾ ಇದ್ದಾರೆ. ಜೊತೆಗೆ ಮೋದಿ ಅವರು ಬರೋ ಹೊತ್ತಿಗೆ ಇವರು ಶಿವಮೊಗ್ಗದ ಇತರೆ ತಾಲೂಕುಗಳಲ್ಲಿ ಪ್ರವಾಸ ಮಾಡಬೇಕು ಅನ್ನುವಂಥ ಒಂದು ಲೆಕ್ಕಾಚಾರವನ್ನ ಇಟ್ಕೊಂಡಿದ್ದಾರೆ. ಟೆಂಪಲ್ ರನ್ ಅನ್ನ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಒಂದ್ ರೀತಿಯಲ್ಲಿ ರಾಜ್ಯ ಬಿಜೆಪಿ ನಾಯಕರ ಕೈಗೆ ಇವತ್ತು ಸಿಗಬಾರ್ದು ಅನ್ನುವಂತಹ ನಿಲುವಿನಲ್ಲಿ ಈಶ್ವರಪ್ಪನವರು ಇದ್ದಾರೆ. ಇವತ್ತಿನ ಈ ಪ್ರಯತ್ನ ವಿಫಲ ಆದ್ರೆ ಬಹುತೇಕ ಈಶ್ವರಪ್ಪನವರು ಶಿವಮೊಗ್ಗದಿಂದ ಬಂಡಾಯ ಸ್ಪರ್ಧೆ ಖಚಿತ ಅಂತಾನು ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ಹಾಗಾಗಿ ಒಂದ್ ರೀತಿಯಲ್ಲಿ ತಲೆನೋವು. ಕಾಂಗ್ರೆಸ್ಗೆ ಇದು ದೊಡ್ಡ ಅಸ್ತ್ರ ಆಗುತ್ತೆ, ರಾಜಕೀಯ ಲಾಭ ಆಗುತ್ತೆ. ಜೊತೆಗೆ ರಾಘವೇಂದ್ರ ಅವರ ಗೆಲುವಿನ ವೇಟಕ್ಕೂ ಕೂಡ ಬ್ರೇಕ್ ಹಾಕಬಹುದು ಅನ್ನುವಂತಹ ಒಂದು ಆತಂಕದಲ್ಲಿ ಯಡಿಯೂರಪ್ಪನವರು ಇದ್ದಾರೆ. ಆದ್ರೆ ಕಟ್ಟ ಕಡೆಯವರೆಗೂ ಕೂಡ ಈ ಒಂದು ಪ್ರಯತ್ನವನ್ನ ಬಿಡದೇನೆ ಅವರ ಮನವೊಲಿಕೆ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಇವತ್ತು ಮೋದಿ ಕಾರ್ಯಕ್ರಮಕ್ಕೆ ಈಶ್ವರಪ್ಪನವರು ಬರದೇ ಇದ್ರೆ ಅದು ಒಂದು ದೊಡ್ಡ ಸಂದೇಶ ರವಾನೆ ಆಗುತ್ತೆ ಬಿಜೆಪಿ ಕಾರ್ಯಕರ್ತರಿಗೆ, ಬಿಜೆಪಿ ಪರ ಇರುವಂತಹ ಮತದಾರರಿಗೆ. ಆ ಹಿನ್ನೆಲೆಯಲ್ಲೇ ಏನಾದ್ರೂ ಗೊಂದಲ ಆಗುತ್ತೆ ಅನ್ನುವಂತ ಒಂದು ಆತಂಕ ಯಡಿಯೂರಪ್ಪನವ್ರದ್ದು. ಹಾಗಾಗಿ ಏನಾಗುತ್ತೆ ಅನ್ನುವಂಥದ್ದು ಕಾದ್ ನೋಡಬೇಕು. ರೈಟ್, ಧನ್ಯವಾದ ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಕೊನೆ ಒಂದು ಹೋಪು ಬಿಜೆಪಿ ಹೈಕಮಾಂಡ್ ವಿಚಾರವಾಗಿ. ಜನರು ಬರ್ತಕ್ಕಂಥ ನಿರೀಕ್ಷೆ ಇದೆ, ಕಾರ್ಯಕರ್ತರು ಬರ್ತಕ್ಕಂಥ ನಿರೀಕ್ಷೆ ಇದೆ. ಕಾರ್ಯಕ್ರಮ ಬಹಳ ಯಶಸ್ವಿ ಆಗ್ತದೆ. ಯಶಸ್ಸಿನ ಜೊತೆಗೆ ಇಡೀ ರಾಜ್ಯಕ್ಕೆ ಒಂದು ಒಳ್ಳೆ ಸಂದೇಶನೂ ಹೋಗ್ತದೆ. 3 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ನಮ್ಮ ಕಾರ್ಯಕರ್ತರಿಗೆ ಇನ್ನೂ ಹೆಚ್ಚು ಉತ್ಸಾಹ ಬರೋ ರೀತಿಯಲ್ಲಿ ಆಗ್ತದೆ ಅನ್ನುವ ವಿಶ್ವಾಸ ನಮಗೆ ಸಂಪೂರ್ಣವಾಗಿದೆ. ಸನ್ಮಾನ್ಯ ಈಶ್ವರಪ್ಪನವ್ರು ಹಿರಿಯರಿದ್ದಾರೆ. ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಸಮಯದಲ್ಲಿ ಕೆಲವು ಪ್ರಶ್ನೆಗಳು ಉತ್ತರಗಳು ಕೂಡ ಸಿಗ್ತದೆ. ಅದನ್ನ ಈ ಸಂದರ್ಭ ಎಷ್ಟು ಮಾತ್ರ ಹೇಳ್ತಾನೆ, ಯಾವುದೇ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನು ಇವತ್ತು ಆಯ್ಕೆ ಆಗಿದೆ, ರಾಜ್ಯದ ಅಧ್ಯಕ್ಷ ಆಗಿ ನಾನು ಒಬ್ಬನೇ ತೀರ್ಮಾನ ಮಾಡೋದಕ್ಕೆ ಸಾಧ್ಯನೂ ಇಲ್ಲ, ಅದಕ್ಕೆ ಅವಕಾಶನೂ ಇಲ್ಲ. ನಮ್ದು ಒಂದು ರಾಷ್ಟ್ರೀಯ ಪಕ್ಷ, ಅದು ಎಲ್ರೂ ಕೂಡ ಗೊತ್ತಿದೆ. ಅಥವಾ ನಮ್ಮ ರಾಷ್ಟ್ರೀಯ ನಾಯಕರು ವಿಜೇಂದ್ರ ಮಾತು ಕೇಳ್ಕೊಂಡು ಅಥವಾ ರಾಜ್ಯಾಧ್ಯಕ್ಷ ಮಾತು ಕೇಳ್ಕೊಂಡು ತೀರ್ಮಾನ ಮಾಡ್ತಕ್ಕಂಥ ಪ್ರಶ್ನೆನೂ ಕೂಡ ಉದ್ಭವ ಆಗೋದಿಲ್ಲ. ಹಾಗಾಗಿ ಎಲ್ಲದಕ್ಕೂ ಕೂಡ ಕಾಲುವೆ ಉತ್ತರ ಕೊಡ್ತದೆ. ಒಂದಂತೂ ಸತ್ಯ, ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಜನಪ್ರಿಯ ಸಂಸದರಾಗಿರ್ತಕ್ಕಂಥ BY ರಾಘವೇಂದ್ರ ಅವರು ಜನಾನುರಾಗಿಯಾಗಿ ಎಲ್ಲಾ ಕ್ಷೇತ್ರ ವ್ಯಾಪ್ತಿ ಬೈಂದೂರು ಒಳಗೊಂಡಂತೆ
ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಪಕ್ಷಾತೀತವಾಗಿ ಇವತ್ತು ರಾಘಣ್ಣ ಅವ್ರನ್ನ ಬೆಂಬಲಿಸ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರು ಉತ್ಸಾಹ ಇದ್ದಾರೆ. ಹಾಗಾಗಿ ನನಗೆ ವಿಶ್ವಾಸ ಇದೆ, ದೊಡ್ಡ ಅಂತರದಲ್ಲಿ ಗೆಲ್ತಾರೆ ಬಿ ವೈ ರಾಘವೇಂದ್ರ ಅವರು. ಅದ್ರ ಬಗ್ಗೆ ನಾ ಈಗ ಏನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ನಮ್ಗೆ ಈಗಲೂ ವಿಶ್ವಾಸ ಇದೆ. ಸಾಕಷ್ಟು ತಪ್ಪು ಮಾಹಿತಿಗಳು ಅವ್ರಿಗೆ ಕಿವಿಗೆ ಬಿದ್ದಿದೆ ಅಂತಕ್ಕಂಥದ್ದು ನನಗೂ ಕೂಡ ಮಾಹಿತಿ ಇದೆ. ಎಲ್ಲವೂ ಕೂಡ ಬಗೆಹರಿತದೆ ಅನ್ನೋ ವಿಶ್ವಾಸ ನನಗೆ ಈಗಲೂ ಕೂಡ ಇದೆ. ಮೈತ್ರಿ ವಿಚಾರಕ್ಕೆ ಕರೆಕ್ಟ್ ಸೀಟ್ ಹಂಚಿಕೆ ಆಗ್ತಿಲ್ಲ ಅಂತ ಕುಮಾರಸ್ವಾಮಿ ಅವರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅದ್ರ ಬಗ್ಗೆ ಏನಾಗ್ತಿದೆ ಸರ್? ಅದ್ರ ದೆಹಲಿನಲ್ಲಿ ಚರ್ಚೆ ಯಾವ ಮಟ್ಟದಲ್ಲಿದೆ, ಏನೇನು ಚರ್ಚೆಗಳಾಗಿದೆ ನಮ್ಗೆ ಯಾವುದೇ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಮ್ಮ ವರಿಷ್ಠರು ಅದ್ರ ಬಗ್ಗೆ HD ಕುಮಾರಸ್ವಾಮಿ ಜೊತೆ ಸತತವಾಗಿ ಸಂಪರ್ಕದಲ್ಲಿದ್ದಾರೆ. ಎಲ್ಲವೂ ಕೂಡ ಸುಸೂತ್ರ ಬಗೆಹರಿತದೆ. ಹಿಂದೆ ಎಲ್ಲ ನಾವು ಕಾಂಗ್ರೆಸ್ ವಿರುದ್ಧ ಮಾತಾಡ್ತಿದ್ವಿ, ಒಂದು ಕುಟುಂಬ ವ್ಯಾಪ್ತಿನಲ್ಲಿದೆ. ಬಟ್ ಈಗ ಬಿಜೆಪಿ ಯಡಿಯೂರಪ್ಪ ಮತ್ತೆ ಅವ್ರ ಕುಟುಂಬದ ದೃಷ್ಟಿಯಲ್ಲಿದೆ. ವಿಜಯೇಂದ್ರ ಅವ್ರನ್ನ ರಾಜ್ಯದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಯಡಿಯೂರಪ್ಪನವರಲ್ಲ. ನನ್ನನ್ನ ರಾಜ್ಯದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ನಮ್ಮ ಪಕ್ಷದ ವರಿಷ್ಠರು. ಹಾಗಾಗಿ ಯಡಿಯೂರಪ್ಪನವ್ರ ಮಗ ಅನ್ನೋ ಕಾರಣಕ್ಕೆ ಆಯ್ಕೆ ಮಾಡಿದ್ದಾರ. ಇದಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿ ಅವರು ನಾನು ಅಧ್ಯಕ್ಷ ಆಯ್ಕೆ ಆದ್ಮೇಲೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಪದೇ ಪದೇ ವಿಚಾರವಾಗಿ ನಾವು ಮಾತನಾಡೋದು ಸರಿಯಲ್ಲ. ಜೊತೆಗೆ ಈಶ್ವರಪ್ಪನವರು ಇನ್ನೊಂದು ಮಾತಾಡಿದ್ದಾರೆ, ಏನಂತ ಹಿಂದುತ್ವದ ಮೇಲೆ ಓದುವಂತವ್ರನ್ನ ಮೂಲೆ ಗುಂಪು ಮಾಡಲಾಗ್ತದೆ. ಕಟೀಲ್ ಅವರಿಗೆ ಕಣ್ಣು ಕಾಣಲಿಲ್ವಾ, ರವಿ ಅವ್ರು ಕಾಣಲಿಲ್ವಾ, ಮತ್ತೆ ಪ್ರತಾಪ್ ಸಿಂಹ ಅವರು. ನಿಮ್ಗೆ ಏನ್ ಹೇಳಿದೆ ಒಂದ್ ಮಾತು, ಯಾರು ಅಭ್ಯರ್ಥಿಗಳು ಆಗಿ ಇವತ್ತು ಘೋಷಣೆ ಆಗಿದೆ ಅದು ರಾಷ್ಟ್ರೀಯ ನಾಯಕರ ತೀರ್ಮಾನ. ಹಿಂದುತ್ವ ನಾಯಕರು, ಬಿಜೆಪಿ ನಾಯಕರುಗಳು ಸಾಕಷ್ಟು ಜನ ಇದ್ದಾರೆ. ಎಲ್ಲವನ್ನು ಕೂಡ ಸರಿದೂಗಿಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿಗಿದೆ. ಅದನ್ನ ಮಾಡ್ತೇವೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಯಾವುದು ಕೂಡ ಪರಿಣಾಮ ಬೀರೋದಿಲ್ಲ. ಅತಿ ಹೆಚ್ಚು ಸ್ಥಾನಗಳನ್ನ ಗೆದ್ದು ನರೇಂದ್ರ ಮೋದಿಜಿಯವರ ಕೈವನ್ನ ಬಲಪಡಿಸ್ತಕ್ಕಂಥ ವಿಚಾರದಲ್ಲಿ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಮುಂಚೂಣಿಯಲ್ಲಿದ್ದಾರೆ. ನಮ್ಮ ಪಕ್ಷ ಎಲ್ಲ ಮುಖಂಡರು ಒಗ್ಗಟ್ಟಾಗಿ ಒಂದಾಗಿ ಕೆಲಸನ ಮಾಡ್ತೇವೆ. ನನಗೂ ಕೂಡ ಹಿಂದೆ ವರ್ಣದಲ್ಲಿ ಟಿಕೆಟ್ ತಪ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ನಮ್ಮ ರಾಷ್ಟ್ರೀಯ ನಾಯಕರ ತೀರ್ಮಾನವನ್ನು ನಾನು ಕೂಡ ಒಪ್ಕೊಂಡೆ. ಯಾಕೆ ನಾನೊಬ್ಬ ಅವತ್ತು ಯಡಿಯೂರಪ್ಪರು ರಾಜ್ಯದ ಅಧ್ಯಕ್ಷರು ಮತ್ತೆ ನಮ್ಮ ರಾಷ್ಟ್ರೀಯ ನಾಯಕರು ಏನು ಆದೇಶ ಮಾಡ್ತಾರೆ ಅದು ಪರಿಪಾಲನೆ ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ. ಇಲ್ಲ ನನಗೂ ಬೇರೆಯವ್ರಿಗೂ ವ್ಯತ್ಯಾಸ ಏನಾಗಾದ್ರೆ. ಹಾಗಾಗಿ ಇವತ್ತು ಏನೇ ತೀರ್ಮಾನ ಆಗಿದ್ರು ಕೂಡ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿರ್ತಕ್ಕಂಥದ್ದು. ನಿಮ್ಗೆ ಯಾವುದೇ ಗೊಂದಲ ಬೇಡ. ಸಹಜ ಇಂಥ ಸಂದರ್ಭದಲ್ಲಿ ಟಿಕೆಟ್ ಅನ್ನ ನಿರೀಕ್ಷೆ ಇದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಕೆಲವ್ರ ಮನಸ್ಸಿಗೆ ನೋವಾಗ್ತಕ್ಕಂಥದ್ದು ಸಹಜ. ಅದು ನಂಗೆ ವಿಶ್ವಾಸ ಇದೆ, ಎಲ್ಲರೂ ಕೂಡ ಪಕ್ಷವನ್ನ ಕಟ್ಟಿರ್ತಕ್ಕಂಥ ನಾಯಕರಿದ್ದಾರೆ, ಪಕ್ಷಕ್ಕೆ ಶಕ್ತಿ ತುಂಬಿರ್ತಕ್ಕಂಥ ನಾಯಕರಿದ್ದಾರೆ. ಎಲ್ಲವೂ ಕೂಡ ಸರಿ ಹೋಗ್ತದೆ ಅನ್ನೋ ವಿಶ್ವಾಸ ನಂಗೆ ಸಂಪೂರ್ಣ ಇರ್ಲಿ ಬಿಡೋಣ. ಇವೆಲ್ಲ ಇರ್ತದೆ ಸಹಜ. ಎಲ್ಲರೂ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರುತ್ತೆ, ಎಲ್ಲವೂ ಕೂಡ ಸರಿ ಮಾಡ್ಕೊಂಡು ಹೋಗ್ತೇವೆ. ಥ್ಯಾಂಕ್ ಯು, ಧನ್ಯವಾದ.